ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಕೆಸಿಟಿ ಅಪ್ಡೇಟ್ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಮತ್ತೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಬಂದಿದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಬೇಕು, ಎಕ್ಸ್ಟೆಂಡ್ ಮಾಡಬೇಕು ಡೇಟ್ ನ ಅಂತ ಕಾಯ್ತಿದ್ರಿ, ಎಕ್ಸ್ಟೆಂಡ್ ಆಗಿದೆ. ಅವಾಗಲೇ ನೆನ್ನೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಎಕ್ಸ್ಟೆಂಡ್ ಆಗಿದ ತಕ್ಷಣ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಇವತ್ತು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕೊನೆ ದಿನಾಂಕ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತರೊಳಗೆ ನೀವು ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ ಚಾಯ್ಸ್ ಎಂಟ್ರಿ ಕ್ಲೋಸ್ ಆಗಿರಬಹುದು ಅಥವಾ ಒಂದು ಅರ್ಧ ಗಂಟೆ ಟೈಮ್ ಇರಬಹುದು. ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರಿನ ಮಾಡ್ಬಿಡ್ಬೇಕಾಗತ್ತೆ ಇವತ್ತು. ಸೊ ಅದಾದ್ಮೇಲೆ ವೈದ್ಯಕೀಯ ಮತ್ತೆ ದಂತ ವೈದ್ಯಕೀಯ ಅವರಿಗೆ ಯಾವಾಗ ನಿಮ್ಗೆ ಇಲ್ಲಿ ಚಾಯ್ಸ್ ಎಂಟ್ರಿ ಅಂದ್ರೆ ಇವತ್ತಿನ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. 14ನೇ ತಾರೀಕಿಂದ 16ನೇ ತಾರೀಕು ತನಕ ಕೂಡ ಚಾಯ್ಸ್ ಎಂಟ್ರಿಗೆ ಟೈಮ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ 12 ಗಂಟೆ ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. 16ನೇ ತಾರೀಕು 12 ಗಂಟೆ ಒಳಗಡೆ ನೀವು ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಚಾಯ್ಸ್ 1 ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ, ಚಾಯ್ಸ್ 2 ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೆಕೆಂಡ್ ರೌಂಡ್ ಹೋಗ್ತೀರಾ. ಅದು ತಿಳಿಸ್ಕೊಡ್ತೀನಿ ಯಾವಾಗ ಸ್ಟಾರ್ಟ್ ಅಂತ. ಒಂದು ವೇಳೆ ಚಾಯ್ಸ್ 1 ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ನೀವು ಫೀಸ್ ಪೇಮೆಂಟ್ ಮಾಡಕ್ಕೆ ಇವತ್ತಿಂದನೇ ಟೈಮ್ ಇರುತ್ತೆ. 14ನೇ ತಾರೀಕಿಂದ 18ನೇ ತಾರೀಕು ತನಕ ಕೂಡ ಟೈಮ್ ಇರುತ್ತೆ. ಇವತ್ತು ನೀವು ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ಕ್ಲಿಕ್ ಮಾಡಿದಿರಾ ಅಂದ್ರೆ ಇವತ್ತೇ ನೀವು ಕಾಲೇಜಸ್ಗೆ ಪೇ ಮಾಡ್ಬಿಡ್ಬೋದು ಅಮೌಂಟ್ ನ, ಅಥವಾ ಬ್ಯಾಂಕಿಗೆ ಹೋಗಿ ಪೇ ಮಾಡಬಹುದು ಕನ್ಫರ್ಮೇಶನ್ ಸ್ಲಿಪ್ ನ ತಗೊಂಡ್ಬಿಟ್ಟು. ಸೊ ನೀವು ಅಡ್ಮಿಷನ್ ಆಗಕ್ಕೆ 19ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. 18ನೇ ತಾರೀಕು ನೀವು ಫೀಸ್ ಕಟ್ಟಕ್ಕೆ 19ನೇ ತಾರೀಕು ತನಕ ಕೂಡ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಅಡ್ಮಿಷನ್ ಆಗಕ್ಕೆ. ಇದು ನಿಮ್ಗೆ ಜ್ಞಾಪಕ ಇರಬೇಕಾಗುತ್ತೆ. 5:30 ತನಕ ಕೂಡ ಟೈಮ್ ಇದೆ. 19ನೇ ತಾರೀಕು 5:30 ತನಕ ಕೂಡ ಟೈಮ್ ಇದೆ. ಸೊ ಇವಾಗ ರಿಮೈಂಡ್ ಎಲ್ಲ ಮಾಡಿದ್ದೀನಿ ನಾನು, ಕ್ಲೀನ್ ಆಗಿ ಒಂದ್ಸತಿ ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಇವಾಗ ತುಂಬಾ ಜನ ಕೇಳ್ತಿರುವಂತದ್ದು ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದು 19ನೇ ತಾರೀಕು ಮುಗಿಯುತ್ತೆ ಅಂದ್ರೆ ಒಂದು 3 to 4 ಡೇಸ್ ಅನ್ನ ಬೇಕಾಗುತ್ತೆ ಪ್ರೊಸೆಸಿಂಗ್ ಗೆ. 24 ಅಥವಾ 25th ಆದ್ಮೇಲೆ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ರೌಂಡ್ ಬಗ್ಗೆ ಎಲ್ಲ ಒಂದು ಮಾಹಿತಿನೂ ಕೂಡ ನಾನು ನಿಮ್ಗೆ ಫ್ರೀ ಆಗಿ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸದ್ಯದ ಮಟ್ಟಿಗೆ ಇವಾಗ ಬಂದಿರುವಂತದ್ದು ಮಾಹಿತಿ ಪ್ರಕಾರ 25ನೇ ತಾರೀಕು ಮೇಲೆ ನಿಮ್ಗೆ ಇಲ್ಲಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.